ಮುಖವನ್ನೇ ನೋಡುತ್ತಾ ಬಹುದೀರ್ಘವಾಗಿ ಆಲೋಚಿಸುತ್ತಿದ್ದೆ. ನನ್ನಿಂದ ನಿನ್ನ ಮನಸ್ಸಿಗೆ ತುಂಬಾ ಬೇಗನೆಯಾಗಿದೆ ಅಂದರೆ ನಾನು ನಿನಗೆ ಬಹಳ ದುಃಖ ಕೊಟ್ಟೆ. ನನ್ನ ಮನಸ್ಸಿಗೆ ಹಾಗನ್ನಿಸಿದೆ. ಕಯಾಲು, ನನ್ನಲ್ಲಿ ನಿನಗೆ ಅತಿಶಯವಾದ ಪ್ರೀತಿ ಇದೆ ಅಲ್ಲವೇ? ಅಲ್ಲವೇ ಸ್ವಾಮಿ, ನೀವಲ್ಲದೆ ನನಗೆ ಬೇರೆ ಯಾರು? ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಆರಾಧ್ಯ ದೈವ. ನಾನದನ್ನು ಬಲ್ಲೆ. ನಾನೇನೇ ಹೇಳಿದ್ರು ಅದರಂತೆ ನೀನು ನಡೆಯುವೆ ಅಲ್ಲವೇ? ನಿಮ್ಮಾಗಿಯೇ ವಿನಃ ನನಗೆ ಬೇರೆ ಏನಿದೆ ಸ್ವಾಮಿ? ಪತಿಯ ವಾಕ್ಯವನ್ನು ಪಾಲಿಸಬೇಕಾದ್ದು ಸದ್ಯ ಧರ್ಮ. ನಿಜ ಸ್ವಾಮಿ, ಅದೇ ಅವಳ ಧರ್ಮ. ನಿಜ, ಅದೇ ಅವಳ ಧರ್ಮ. ವಿಷ ಇಲ್ಲ, ನಾನು ಹೇಳಿದವರೆಗೆ ಕುಡಿಸಬೇಕು. ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕು. ಹೌದು, ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕು. ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕು. ನೀನು ಪತಿವ್ರತೆ ತಾನೆ, ಪತಿ ಆಜ್ಞೆಯನ್ನು ಉಲ್ಲಂಘಿಸಬಾರದೆಂಬ ನೀತಿ ನಿನಗೆ ತಿಳಿದಿದ್ದು ತಾನೆ. ಹೌದು, ಹಾಗೂ ಪ್ರಹ್ಲಾದನಿಗೆ ವಿಷವನ್ನು ಕುಡಿತು. ತಿನ್ನೋದಕ್ಕಾಗಿ ಹೀಗೆ ಹೇಳ್ತೇವೆ. ಜಗತ್ತಿನಲ್ಲಿ ಯಾವ ತಾಯಿಯಾಗಿ ಮಗನಿಗೆ ವಿಷ ಕೊಡಿಸಿದ್ದಾಳೆ? ಅದಕ್ಕೆ ನಾನು ನಿನಗೆ ಆಜ್ಞಾಪಿಸುತ್ತಿರುವುದು, ಆ ಕೆಲಸ ನೀನು ಮಾಡಬೇಕು. ನೀನು ಅವನಿಗೆ ವಿಷ ಕುಡಿಸಬೇಕು. ಸ್ವಾಮಿ, ಈ ಕೆಲಸವನ್ನು ನೀವೇ ಏಕೆ ಮಾಡಬಾರದು? ನಾನೇ ಮಾಡುವ ಹಾಗಿದ್ದರೆ ನಿನಗೆ ಆಜ್ಞಾಪಿಸುತ್ತಿದ್ದೆ. ಮುಂದಿದ್ದರ ಪರಿಣಾಮ ಏನಾಗುವುದೆಂದು ಗೊತ್ತಿದೆಯೇ? ಏನಾಗುತ್ತದೆ? ಕೊಲಪಾತಕಿಯೊಬ್ಬಳು ಹೆತ್ತ ಮಗನಿಗೆ ವಿಷಪ್ರಾಶನ ಮಾಡಿದ್ದಾಳೆಂಬ ಅಪಕೀರ್ತಿ ಸೂರ್ಯಚಂದ್ರನವರೆಗೂ ನಿಲ್ಲುವುದಿಲ್ಲವೇ ಪ್ರಭು? ಅತಿ ಆಜ್ಞೆಯನ್ನು ಉಲ್ಲಂಘಿಸಿದ ಪರಮಪಾತಿಗೆ ನೀನೆಂಬ ಅಪಖ್ಯಾತಿ ಆಚಂದ್ರಾರ್ಥವಾಗಿ ನಿಲ್ಲುವುದಲ್ಲವೇ? ಇದು ಹೆತ್ತ ಹೊಟ್ಟೆಯಲ್ಲವೇ? ನಿನಗೆ ಮಾತ್ರ ಪುತ್ರವ್ಯಾವು, ನಾವು ಹೃದಯ ಶೂನ್ಯರು. ಎಂತಹ ಮಗನನ್ನು ಹೆತ್ತ ತಪ್ಪಿದೆ? ಹೇಳು ಕಯಾದು, ಹೇಳು ಕಯಾದು, ಈ ಕೆಲಸ ನಿನ್ನಿಂದ ಸಾಧ್ಯವಾಗುವುದಿಲ್ಲವೋ? ಹೇಳು.